ಸುಮಾರು ವರ್ಷಗಳ ಹಿಂದೆ ನಡೆದ ಕಥೆ ಇದು. ಕರುಣೆಪುರ ಎಂಬ ಸುಂದರವಾದ ಹಳ್ಳಿ ಇತ್ತು. ಹೆಸರು ಮಾತ್ರ ಕರುಣೆಪುರ ಅಷ್ಟೆ. ಆದರೆ ಅಲ್ಲಿನ ಜನಗಳಲ್ಲಿ ಕರುಣೆಯೇ ಇರಲಿಲ್ಲ. ಬರೀ ದುಷ್ಟತನ, ಅಸೂಯೆಯೇ ತುಂಬಿತ್ತು. ಬಡವರ ಮನಸ್ಸನ್ನು ನೋಯಿಸುವುದೇ ಅವರ ಕೆಲಸವಾಗಿತ್ತು. ಇಂತಹ ಊರಿನಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿ ಎಂಬ 3 ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ತುಂಬಾ ಕಷ್ಟಪಡುತ್ತಿದ್ದರು. ಆ ಊರಿನ ಜನರು ಈ 3 ಹೆಣ್ಣು ಮಕ್ಕಳಿಗೆ ತುಂಬಾ ಕಿರುಕುಳ ಕೊಡುತ್ತಿದ್ದರು. ಚುಚ್ಚಿ ಮಾತನಾಡುವುದು, ಅವರನ್ನು ಕಂಡರೆ ಅಸಹ್ಯಪಡುವುದು, ಈ ರೀತಿ ಮಾಡುತ್ತಿದ್ದರು. ಆದರೆ ಆ ಹೆಣ್ಣು ಮಕ್ಕಳು ಇದಕ್ಕೆ ಯಾವುದಕ್ಕೂ ಜಗ್ಗದೆ ಹೇಗೆ ಜೀವನ ಮಾಡುತ್ತಾರೆ ಬನ್ನಿ ನೋಡೋಣ. ಲಕ್ಷ್ಮಿ, ಸರಸ್ವತಿ ಮತ್ತು ಗೌರಿ ಎಂಬ 3 ಅನಾಥ ಸಹೋದರಿಯರು ತೀವ್ರ ಬಡತನದಲ್ಲಿದ್ದು ಬಾಡಿಗೆ ಮನೆಯೊಂದರಲ್ಲಿ ಕಾಲ ಕಳೆಯುತ್ತಿರುತ್ತಾರೆ. ಒಂದು ಸಂಜೆ ಅವರ ದೀಪದ ಬೆಳಕಿನಲ್ಲಿ ಕುಳಿತು ಆತಂಕದಿಂದ ಮಾತನಾಡುತ್ತಿರುತ್ತಾರೆ. ಸರಸ್ವತಿ, ಗೌರಿ, ನಮಗೆ ಈ ಬಾರಿ ನಿಜಕ್ಕೂ ಕಷ್ಟ ಎದುರಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಮಗೆ ಸರಿಯಾದ ಕೆಲಸ ಸಿಗದೆ ಬಾಡಿಗೆ ಕಟ್ಟಲು ಸಾಧ್ಯವಾಗಿಲ್ಲ. ಇಂದು ಬೆಳಿಗ್ಗೆ ಗೌಡರು ಬಂದು ನಾಳೆಯೊಳಗೆ ಬಾಡಿಗೆ ಹಣ ಕೊಡದಿದ್ದರೆ ಸಾಮಾನುಗಳನ್ನೆಲ್ಲ ಬೀದಿಗೆ ಎಸೆಯುವುದಾಗಿ ಎಚ್ಚರಿಸಿದ್ದಾರೆ. ನಾವು ಎಷ್ಟೇ ಪ್ರಾಮಾಣಿಕವಾಗಿ ದುಡಿಯಲು ಹೋದ್ರೂ ವಿಧಿ ನಮಗೆ ಸಾಥ್ ಕೊಡುತ್ತಿಲ್ಲ ಅಕ್ಕ. ಊರಿನವರು ಕೂಡ ನಮ್ಮನ್ನು ಕಂಡ್ರೆ ದೂರ ಸರಿಯುತ್ತಾರೆ. ಈ ದುಃಖದ ದಿನಗಳು ಯಾವಾಗ ಮುಗಿಯುತ್ತವೋ ದೇವರಿಗೆ ಗೊತ್ತು. ಮರುದಿನ ಮುಂಜಾನೆಯಾಗಿರುತ್ತದೆ. ಸಹೋದರಿಯರು ಇನ್ನೂ ಇದ್ದೇ ಇರುವುದಿಲ್ಲ. ಹೊರಗಿನಿಂದ ಜೋರಾಗಿ ಬಾಗಿಲು ತಟ್ಟುವ ಶಬ್ದ ಕೇಳಿಸುತ್ತದೆ. ಊರಿನ ಪ್ರೆಸಿಡೆಂಟ್ ಶಿವಗೌಡ್ರು ಕೈಯಲ್ಲಿ ಕೋಲು ಹಿಡಿದು ಕೋಪದಿಂದ ನಿಂತಿರ್ತಾರೆ. ಯಾರಿದ್ದೀರಾ ಒಳಗೆ? ತಕ್ಷಣ ಹೊರಗೆ ಬನ್ನಿ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಡೆದುಕೊಳ್ಳಿ. ನಮಸ್ಕಾರ ಗೌಡ್ರೆ, ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿರಿ. ನಮ್ಗಿನ್ನೂ ಸ್ವಲ್ಪ ಸಮಯ ಕೊಡಿ. ನಮಗ್ ಸದ್ಯಕ್ಕೆ ಯಾವುದೇ ಕೆಲಸ ಸಿಗ್ತಿಲ್ಲ. ಕೆಲಸ ಸಿಕ್ಕ ತಕ್ಷಣ ಬಂದ ಸಂಬಳವನ್ನ ನಿಮ್ಗೆ ತಂದ್ಕೊಡ್ತೀವಿ. ಸಮಯ ಮುಗಿದು ಹೋಯಿತು. ನಿಮ್ಮ ನಾಟಕಗಳನ್ನು ನೋಡಲು ನನಗೆ ಪುರುಸೋತಿಲ್ಲ. ಮರ್ಯಾದೆಯಿಂದ ಈ ಕ್ಷಣವೇ ನನ್ನ ಮನೆಯಲ್ಲೂ ಖಾಲಿ ಮಾಡಿ ಹೊರಟು ಹೋಗಿ. ಆದ್ರೆ ಗೌಡ್ರೆ, ಈ ಮಳೆಗಾಲದಲ್ಲಿ ನಾವು 3 ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗೋಣ? ನಮ್ಗೆ ಯಾರ ಆಸರೆ ಇಲ್ಲ. ದಯವಿಟ್ಟು ನಮ್ಮನ್ನ ಅರ್ಥ ಮಾಡಿಕೊಳ್ಳಿ. ನಾವು ನಿಮ್ಗೆ ಯಾವುದೇ ಮೋಸ ಮಾಡೋದಿಲ್ಲ. ಗೌಡ್ರು ಯಾವುದೇ ಕರುಣೆ ತೋರದೆ ಅವರ ಸಣ್ಣ ಪುಟ್ಟ ಸಾಮಾನುಗಳನ್ನು ಹೊರಗೆಸೆದು ಅವರನ್ನು ಮನೆಯಿಂದ ಹೊರಹಾಕುತ್ತಾನೆ. ಮನೆಯಿಂದ ಹೊರಬಿದ್ದ ಸಹೋದರಿಯರು ಉಳಿದುಕೊಳ್ಳಲು ಯಾವುದೇ ಜಾಗವಿಲ್ಲದೆ ಊರಿನ ಗಡಿಯಲ್ಲಿ 3 ದಿನಗಳ ಕಾಲ ಅಲೆಯುತ್ತಾರೆ. ಹಸಿವು ಮತ್ತು ಆಯಾಸದಿಂದ ಅವರು ಒಂದು ಮರದ ಕೆಳಗೆ ಕುಳಿತುಕೊಳ್ತಾರೆ. ಅಕ್ಕ, ನಾವು ಹೀಗೆ ದಾರಿಯಲ್ಲಿ ನಿಲ್ಲುವಂತಾಯ್ತಲ್ಲ. ಊರ್ನಲ್ಲಿ ಯಾರು ನಮಗೆ ಒಂದ್ ರಾತ್ರಿ ತಂಗಳು ಜಾಗ ಕೊಡ್ತಿಲ್ಲ. ನನಗೊಂದ್ ವಿಷಯ ವಿಚಿತ್ರ ಅನ್ಸುತ್ತಕ್ಕ. ಗೌಡ್ರು ಕೇವಲ ಬಾಡಿಗೆ ಹಣಕ್ಕಾಗಿ ನಮ್ಮನ್ನು ಹೊರಹಾಕಿದ್ದಲ್ಲ. ನಾವು ಹೊರಡುವಾಗ ಅವರ ಕಣ್ಣುಗಳಲ್ಲಿ ಒಂದು ಕುತಂತ್ರದ ಹೊಳಪಿತ್ತು. ಇದರ ಹಿಂದೆ ಬೇರೇನೂ ರಹಸ್ಯವಿದೆ. ಆದ್ರೆ ಅದು ನನಗೆ ತಿಳಿಯುತ್ತಿಲ್ಲ ಅಷ್ಟೆ. ಈಗ ಯೋಚನೆ ಬೇಡ ಗೌರಿ. ಮೊದಲು ನಾವು ಒಂದು ಸುರಕ್ಷಿತ ಜಾಗವನ್ನ ಉಳಿದುಕೊಳ್ಬೇಕು. ಆಮೇಲೆ ಇದ್ರ ಬಗ್ಗೆ ಯೋಚಿಸೋಣ. ನಾವು ಇಲ್ಲಿರುವುದು ಕ್ಷೇಮವಲ್ಲ. ಅವರು ಮಾತನಾಡುತ್ತಿರುವಾಗಲೇ ಆಕಾಶದಲ್ಲಿ ಕಡು ಕಪ್ಪು ಮೋಡಗಳು ಕವಿದು ಭೀಕರ ಬಿರುಗಾಳಿ ಸಹಿತ ಮಳೆ ಆರಂಭವಾಗುತ್ತದೆ. ರಕ್ಷಣೆಗಾಗಿ ಅವರು ಕಾಡಿನ ಪಕ್ಕದಲ್ಲಿರುವ ನದಿಯ ತೀರದ ಕಡೆ ಓಡುತ್ತಾರೆ. ಅಲ್ಲಿ ಒಂದು ಎತ್ತರವಾದ ಬಂಡೆಯ ಪಕ್ಕ ಖಾಲಿ ಜಾಗ ಕಾಣಿಸುತ್ತದೆ. ನೋಡಿ, ಈ ನದಿಯ ದಂಡೆಯ ಮೇಲಿರುವ ಜಾಗ ತುಂಬಾ ಎತ್ತರದಲ್ಲಿದೆ ಮತ್ತು ಸುರಕ್ಷಿತವಾಗಿದೆ. ಮಳೆ ಹೆಚ್ಚಾಗುವ ಮುನ್ನ ಇಲ್ಲೇ ಒಂದು ಸಣ್ಣ ಆಸರೆ ಮಾಡಿಕೊಳ್ಳೋಣ. ಹೌದಾ ಅಕ್ಕ? ಕಾಡಿನ ಬಿದಿರು ಮತ್ತು ಜೇಡಿ ಮಣ್ಣನ್ನು ಬಳಸಿ ನಾವೇ ಒಂದು ಪುಟ್ಟ ಗೂಡನ್ನು ಕಟ್ಟಿಕೊಳ್ಳೋಣ. ನಾವು ಯಾರ ಕೈ ಕೆಳಗೆ ಹೋಗುವುದು ಬೇಡ. ನಮ್ಮದೇ ಆದ ಒಂದು ಪುಟ್ಟ ಗೂಡು ಇದ್ದರೆ ಅಷ್ಟೇ ಸಾಕು. 3 ಒಟ್ಟಾಗಿ ಶ್ರಮಪಟ್ಟು ಮಳೆ ಸುರಿಯುತ್ತಿದ್ದರೂ ಲೆಕ್ಕಿಸದೆ ನದಿಯ ತೀರದಲ್ಲಿ ಒಂದು ಸುಂದರವಾದ ಗುಡಿಸಲನ್ನು ನಿರ್ಮಿಸುತ್ತಾರೆ.
ರಾತ್ರಿಯ ವೇಳೆಗೆ ಗುಡಿಸಲು ಸಿದ್ಧವಾಗುತ್ತದೆ. ಅವರು ಕಾಡಿನ ಹಣ್ಣುಗಳನ್ನು ತಿಂದು ನೆಮ್ಮದಿಯಿಂದ ಮಲಗುತ್ತಾರೆ. ಆದರೆ ಮಧ್ಯರಾತ್ರಿ ಮಳೆ ತೀವ್ರಗೊಂಡು ಚಾವಣಿಯಿಂದ ನೀರು ಸೋರಲು ತೊಡಗುತ್ತದೆ. ಆಗಾಗ ಗೌರಿಗೆ ಎಚ್ಚರಗೊಂಡು, ಅಕ್ಕ ಎದ್ದೇಳಿ, ಮೇಲ್ಛಾವಣಿಯಿಂದ ನೀರು ಒಳಗೆ ಬರುತ್ತಿದೆ, ಮಲಗಲಾಗುತ್ತಿಲ್ಲ. ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ. ಹೌದು, ಮಣ್ಣು ಇನ್ನೂ ಪೂರ್ತಿ ಹೊಣಗಿಲ್ಲ. ನನ್ನ ಹತ್ತಿರ ಒಂದು ಉಪಾಯವಿದೆ. ನಾಳೆ ಬೆಳಿಗ್ಗೆ ನಾವು ಇದರ ಮೇಲೆ ದಪ್ಪನೆಯ ತೆಂಗಿನ ಗರಿಗಳು ಮತ್ತು ಕಾಡಿನ ಎಲೆಗಳನ್ನು ಹಾಕಿ ಗಟ್ಟಿ ಮಾಡೋಣ. ಅಲ್ಲಿಯವರೆಗೂ ದೇವರನ್ನು ನೆನೆಯುತ್ತಾ ಈ ರಾತ್ರಿ ಹೀಗೆ ಕಲಿಯೋಣ. ನೀರು ಸೋರುತ್ತಿದ್ದರಿಂದ ಅವರಿಗೆ ಮಲಗಲು ಸಾಧ್ಯವಾಗುವುದಿಲ್ಲ. ಮೂವರು ಮನೆ ಒಂದು ಮೂಲೆಯಲ್ಲಿ ಕುಳಿತು ಇಡೀ ರಾತ್ರಿ ಕಳೆಯುತ್ತಾರೆ. ಬೆಳಗ್ಗೆ ಮಳೆ ನಿಂತ ತಕ್ಷಣ ಅವರ ಮೇಲ್ಚಾವಣಿ ದುರಸ್ತಿ ಕೆಲಸಕ್ಕೆ ಮುಂದಾಗುತ್ತಾರೆ. ಲಕ್ಷ್ಮಿ ಅವರಿಬ್ಬರನ್ನು ಅಲ್ಲೇ ಇರಿಸಿ ಮಣ್ಣು ತರಲು ಹೋಗುತ್ತಾಳೆ. ಲಕ್ಷ್ಮಿ ಮಣ್ಣು ತರುತ್ತಾಳೆ. ಮೂವರು ಸೇರಿ ಚಾವಣಿಯನ್ನು ಗಟ್ಟಿ ಮಾಡುತ್ತಾರೆ. ಈಗ ಅವರ ಮನೆ ಮೊದಲಿಗಿಂತಲೂ ಬಲಿಷ್ಠವಾಗುತ್ತದೆ. ದಿನಗಳು ಉರುಳುತ್ತವೆ. ಹಳ್ಳಿಯಲ್ಲಿ ನಿರಂತರವಾಗಿ ಮಳೆ ಬರುತ್ತಿದ್ದರು. ಅವರ ಮನೆಗೆ ಏನೂ ಆಗುವುದಿಲ್ಲ. ಒಂದು ದಿನ ಲಕ್ಷ್ಮಿ ಸರಸ್ವತಿ ಕೆಲಸ ಹುಡುಕುತ್ತಾ ಶಿವಕುಮಾರ್ನ ಮನೆಗೆ ಹೋಗ್ತಾರೆ. ಇಲ್ಲಿ ಏನ್ ಮಾಡ್ತಿದ್ದೀರಾ? ಮತ್ತೆ ಮನೆ ಸಿಗುತ್ತದೆ ಎಂಬ ಆಸೆ ಇಟ್ಟುಕೊಂಡು ಬಂದಿದ್ದೀರಾ? ಅದು ನಿಮಗೆ ಸಿಗಲ್ಲ, ನೆನಪಿಟ್ಟು. ಗೌಡ್ರೆ, ನಮ್ಗೆ ಆ ಮನೆ ವಾಪಸ್ ಬೇಡ. ನಾವು ನಿಮ್ಮಿಂದ ಒಂದು ಸಣ್ಣ ಸಹಾಯ ನಿರೀಕ್ಷೆಯಲ್ಲಿ ಬಂದಿದ್ದೇವೆ. ನಮ್ಮ ಹಳ್ಳಿಯಲ್ಲಿ ಏನಾದ್ರೂ ಕೆಲಸ ಕೊಡಿಸಿ. ಅದರಿಂದ ಬರುವ ಲಾಭದಲ್ಲಿ ನಾವು ನಿಮಗೂ ಸ್ವಲ್ಪ ಪಾಲು ಕೊಡುತ್ತೇವೆ. ಬಡತನದಲ್ಲಿ ನಿಮ್ಮಿಬ್ಬರ ಬುದ್ಧಿ ಕೆಟ್ಟ ಹೋಗಿದೆ ಅನ್ಸುತ್ತೆ. ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ನೀವು ಹೇಗೆ ಯೋಚಿಸಿದ್ರಿ? ನೀವು ಈ ಊರಿನ ಪ್ರೆಸಿಡೆಂಟ್. ಹಳ್ಳಿಯ ಪ್ರತಿಯೊಬ್ಬರಿಗೂ ಸಹಾಯ ಮಾಡೋದು ನಿಮ್ಮ ಕರ್ತವ್ಯ ಅಲ್ಲವೇ? ಈಗ ನೀವು ನನಗೆ ನನ್ನ ಕರ್ತವ್ಯವನ್ನು ಕಲಿಸುತ್ತೀರಾ? ಅನಾಥ ಹೆಣ್ಣು ಮಕ್ಕಳಿಂದ ಸಲಹೆ ಪಡೆಯುವಷ್ಟು ಕೆಟ್ಟ ದಿನಗಳು ನನಗಿನ್ನು ಬಂದಿಲ್ಲ. ಪ್ರೆಸಿಡೆಂಟ್ ಆದ ಶಿವಕುಮಾರ್ ಇವರನ್ನ ತುಂಬಾ ಅವಮಾನಿಸಿ ಕಳುಹಿಸ್ತಾನೆ. ಇಬ್ಬರಿಗೂ ಮನೆಗೆ ಹೋಗಿ ತಂಗಿ ಗೌರಿಗೆ ಈ ವಿಷಯ ಹೇಳಲು ಧೈರ್ಯವಿರುವುದಿಲ್ಲ. ಅವರು ದಾರಿಯಲ್ಲಿ ನಿಂತು ಯೋಚಿಸ್ತಾರೆ. ಸರಸ್ವತಿ, ಈಗ ನಾವೇನ್ ಮಾಡೋದು? ಕೆಲಸ ಸಿಗದಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ? ಎಷ್ಟು ದಿನ ಅಂತ ಕಾಡಿನ ತರಕಾರಿ ಹಣ್ಣು ತಿಂದಿರೋದು? ಇದರಿಂದ ಆರೋಗ್ಯ ಕೆಡ್ತದೆ. ನನಗೆ ಗೌರಿ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ. ಅವಳು ತುಂಬಾ ಚಿಕ್ಕವಳು. ಆದ್ರೆ ಅವಳು ನಮ್ ಜೊತೆ ಅವಳು ಕಷ್ಟ ಅನುಭವಿಸ್ತಾಳೆ. ಅವರ ಮಾತನಾಡುತ್ತಿರುವಾಗಲೇ ಅಲ್ಲಿಗೆ ಹಳ್ಳಿಯ ಕೆಲವು ಮಹಿಳೆಯರು ಬರ್ತಾರೆ. ನೋಡಿ, ಈ ಮೂದೇವಿಗಳು ಇಲ್ಲಿ ಏನ್ ಮಾಡುತ್ತಿದ್ದಾರೆ? ಪ್ರೆಸಿಡೆಂಟ್ ಇವರನ್ನ ಮನೆಯಿಂದ ಹೊರ ಹಾಕಿದ್ರಲ್ವಾ? ನೀವು ನಮ್ಮನ್ನು ಹೀಗೆ ಹೇಗೆ ಕರೆಯಬಹುದು? ನಾವೇನಾದರೂ ನಿಮ್ಮ ಹತ್ತಿರ ಸಾಲ ಮಾಡಿದ್ದೇವೆ ನಿಮ್ಮ ಮಾತುಗಳನ್ನು ಕೇಳಲು. ಜೇಬಿನಲ್ಲಿ 1 ರೂಪಾಯಿ ಇಲ್ಲ. ಆದರೆ ಇವರ ಸೊಕ್ಕನ್ನು ನೋಡಿ, ನಾಲಿಗೆ ಕತ್ತರಿಯಂತೆ ಓಡುತ್ತದೆ. ನೀವು ಮೂವರು ಅಪಶಕುನಗಳು, ದಾರಿ ಬಿಡಿ. ಹೌದಕ್ಕ, ಇವರ ತಂದೆ ತಾಯಿ ಇಡೀ ಹಳ್ಳಿಗೆ ಮಾಡಿದ ದ್ರೋಹವನ್ನು ಊರಿನವರು ಯಾರು ಇನ್ನು ಮರೆತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ತಂದೆ ತಾಯಿ ಊರ್ನವರಿಗೆ ಏನ್ ತಪ್ಪು ಮಾಡಿದ್ರು ಇಲ್ಲದ ಅಪವಾದ ವರಿಸ್ಬೇಡಿ. ಅವರು ಈಗ ಬದುಕಿಲ್ಲ ಎಂದು. ಸತ್ಯ ಯಾವತ್ತೂ ಕಹಿಯಾಗಿಯೇ ಇರ್ತದೆ. ನಿಮ್ಮ ಜೊತೆ ಮಾತಾಡ್ಲು ನಮ್ಗೆ ಪುರ್ಸೊತ್ತಿಲ್ಲ. ಸಂಜೆ ಆಗುತ್ತಿದ್ದಂತೆ ಇಬ್ಬರು ಮನೆಗೆ ಮರಳುತ್ತಾರೆ. ಗೌರಿಯವರ ಮುಖ ನೋಡಿ ಏನು ಆಗಿದೆ ಎಂದು ಯೋಚಿಸುತ್ತಾಳೆ. ಏನಾಯ್ತು ಅಕ್ಕ? ನೀವಿಬ್ರು ಇಷ್ಟು ಬೇಸರವಾಗಿದ್ದೀರಾ? ಏನಿಲ್ಲಮ್ಮ, ಕೆಲ್ಸದ ಚಿಂತೆ ಅಷ್ಟೇ. ಇವತ್ತು ಖಾಲಿ ಕೈಯಲ್ಲಿ ಬಂದೆವು. ಚಿಂತಿಸ್ಬೇಡಿ ಅಕ್ಕ, ದೇವರು ಎಲ್ಲವನ್ನು ಸರಿ ಮಾಡ್ತಾನೆ. ಬಹುಶಃ ಇದು ನಮ್ಮ ಪರೀಕ್ಷೆ ಇರಬಹುದು. ಇವಳು ಚಿಕ್ಕಳಾದ್ರೂ ನಮ್ಮಿಬ್ರಿಗಿಂತ ಎಷ್ಟು ಬುದ್ಧಿವಂತೆ ಆಗಿದ್ದಾಳೆ. ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾಳೆ. ಅವರ ಹಳ್ಳಿಯವರು ಹಾಡಿದ ಮಾತುಗಳನ್ನು ರೂಪಾಗೆ ಹೇಳುವುದಿಲ್ಲ. ಕೆಲವು ದಿನಗಳ ನಂತರ ಪರಿಸ್ಥಿತಿ ತೀರಾ ಹದಗೆಟ್ಟಾಗ ಲಕ್ಷ್ಮಿ ಊರಿನ ಅತಿ ಶ್ರೀಮಂತ ವ್ಯಕ್ತಿ ಶ್ಯಾಮಲಾಲ್ನಿಂದ ಸಹಾಯ ಕೇಳಲು ನಿರ್ಧರಿಸುತ್ತಾಳೆ. ಮೂವರ ಅವನ ಮನೆಗೆ ಹೋಗುತ್ತಾರೆ.
ಶ್ಯಾಮಲ ಸೋಫಾದ ಮೇಲೆ ಕುಳಿತಿರುತ್ತಾನೆ. ಗೌಡ್ರೆ, ನಮಗೇನಾದ್ರೂ ಕೆಲಸ ಕೊಡಿ. ನಮಗೆ ಕೆಲಸ ತುಂಬಾ ಅಗತ್ಯವಿದೆ. ಬನ್ನಿ ಬನ್ನಿ ಮುದ್ದಿನ ಮಕ್ಕಳೇ, ನಿಮ್ಮನ್ನು ಮನೆಯಿಂದ ಹೊರಹಾಕಿದ ವಿಷಯ ಕೇಳಿ ನನಗೆ ತುಂಬಾ ಬೇಸರವಾಯಿತು. ವಿಧಿ ಆಟದ ಮುಂದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಹಳ್ಳಿಯಲ್ಲಿ ಯಾರು ನಿಮಗೆ ಸಹಾಯ ಮಾಡದಿದ್ದರೂ ನಾನು ನಿಮಗೆ ಖಂಡಿತ ಕೆಲಸ ಕೊಡುತ್ತೇನೆ ಮತ್ತು ಒಳ್ಳೆಯ ಸಂಬಳವನ್ನು ನೀಡ್ತೇನೆ. ಕೊನೆಗೆ ನೀವು ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ತಾನೇ? ಈ ಶ್ಯಾಮಲಾಲ್ ಅವರು ಎಷ್ಟು ಒಳ್ಳೆಯವರು. ಊರಿನವರು ಸುಮ್ಮನೆ ಅವರ ಬಗ್ಗೆ ತಪ್ಪು ಅಪಪ್ರಚಾರ ಮಾಡ್ತಿದ್ದಾರೆ. ಈ ಸ್ವಲ್ಪ ಹಣ ಇಟ್ಕೊಳ್ಳಿ. ಇವತ್ತಿನಿಂದಲೇ ಕೆಲಸಕ್ಕೆ ಸೇರಿ. ಮುಂದೆ ಯಾವುದೇ ಕಷ್ಟ ಬಂದರೂ ಮುಜುಗರವಿಲ್ಲದೆ ನನ್ನ ಬಳಿ ಬನ್ನಿ. ತುಂಬಾ ಧನ್ಯವಾದಗಳು ಗೌಡ್ರೆ, ನೀವು ನಿಜಕ್ಕೂ ದೇವತಾ ಮನುಷ್ಯ. ಶ್ಯಾಮಲಾಲ್ ಕೊಟ್ಟ ಕೆಲಸದಿಂದ ಅವರ ದಿನಗಳು ಸುಧಾರಿಸುತ್ತವೆ. ಮನೆಯಲ್ಲಿ ಧಾನ್ಯ ಹಣದ ಕೊರತೆ ಇರುವುದಿಲ್ಲ. ಆದರೆ ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಮಹಾಮಳೆ ಆರಂಭವಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಪ್ರವಾಹದಿಂದ ಹಿಡಿ ಹಳ್ಳಿ ನೀರಿನಲ್ಲಿ ಮುಳುಗುತ್ತದೆ. ಹಳ್ಳಿಯ ಜನರೆಲ್ಲ ಪ್ರಾಣ ಉಳಿಸಿಕೊಳ್ಳಲು ಎತ್ತರದಲ್ಲಿರುವ ಕಾಡಿನ ಕಡೆಗೆ ಓಡುತ್ತಾರೆ. ಕಾಡಿನ ನದಿ ತೀರದಲ್ಲಿದ್ದ ಸಹೋದರಿಯರು ಗುಡಿಸಲು ಸುರಕ್ಷಿತವಾಗಿರುತ್ತದೆ. ಲಕ್ಷ್ಮಿ ಮತ್ತು ಸರಸ್ವತಿ ಹೊರಗೆ ನಿಂತಾಗ ಜನ ಓಡುತ್ತಿರುವುದು ಕಾಣಿಸುತ್ತದೆ. ಲಕ್ಷ್ಮಿ ಅಕ್ಕ, ನೋಡಿ, ಹಳ್ಳಿಯವರೆಲ್ಲರೂ ಕಾಡಿನ ಕಡೆ ಓಡಿ ಬರ್ತಿದ್ದಾರೆ. ಹೌದು ಸರಸ್ವತಿ, ನೀನು ಹೊರಗ್ ಬಾ. ಏನಾಗಿದೆ ನೋಡೋಣ. 3 ಜನರ ಬಳಿ ಹೋಗುತ್ತಾರೆ. ಆ ಗುಂಪಿನಲ್ಲಿ ಶಿವಕುಮಾರ್ ಕೂಡ ಇರುತ್ತಾನೆ. ಏನಾಯ್ತು ಶಿವಕುಮಾರ್? ಅವ್ರೆ ಎಲ್ರೂ ಹೀಗೇಕೆ ಓಡ್ತಿದ್ದಾರೆ? ನಮ್ಮ ಮನೆಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದೆ. ನಾವು ಬೀದಿಗೆ ಬಂದಿದ್ದೇವೆ. ನಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದೇವೆ. ಯಾರು ಯಾವ ಕರ್ಮ ಮಾಡ್ತಾರೋ ಅವರಿಗೆ ಅದೇ ಫಲ ಸಿಗುತ್ತದೆ. ಅಂದು ನೀವು ನಮ್ಮನ್ನು ಬೇಡವೆಂದು ಬೀದಿಗೆ ತಳ್ಳಿದ್ರೆ ಇಂದು ದೇವರು ನಿಮ್ಮನ್ನು ಅದೇ ಸ್ಥಿತಿಗೆ ತಂದಿದ್ದಾನೆ. ಸರಸ್ವತಿ, ಇದು ಜಗಳ ಆಡುವ ಸಮಯವಲ್ಲ. ಯಾರದ್ದೇ ಕೆಟ್ಟ ಸಮಯವನ್ನು ನೋಡಿ ನಾವು ಅಪಹಾಸ್ಯ ಮಾಡಬಾರದು. ಹಾಗಿದ್ರೆ ನೀವೆಲ್ರೂ ನಮ್ಮ ಮನೆಗ್ ಬನ್ನಿ. ನಮ್ಮ ಮನೆ ಎತ್ತರದಲ್ಲಿದೆ, ಅಲ್ಲಿಗೆ ಪ್ರವಾಹ ಬರುವುದಿಲ್ಲ. 3 ಸಹೋದರಿಯರು ತಮ್ಮನ್ನು ದ್ವೇಷಿಸಿದ ಹಳ್ಳಿಯ ಜನರನ್ನು ತಮ್ಮ ಪುಟ್ಟ ಗುಡಿಸಲಲ್ಲಿ ಕರೆದುಕೊಂಡು ಹೋಗಿ ಆಶ್ರಯ ನೀಡುತ್ತಾರೆ. 2 ದಿನಗಳ ನಂತರ ಮಳೆ ಕಡಿಮೆ ಆಗುತ್ತದೆ. ಜನರು ತಮ್ಮ ಮನೆಗಳಿಗೆ ಮರಳಲು ಸಿದ್ಧರಾಗುತ್ತಾರೆ. ಆಗ ಶಿವಕುಮಾರ್ ತನ್ನ ತಪ್ಪಿನ ಅರಿವಾಗಿ 3 ಬಳಿ ಬರುತ್ತಾನೆ. ನಮ್ಮನ್ನು ಕ್ಷಮಿಸಿಬಿಡಿ ಮಕ್ಕಳೇ. ನಾವು ನಿಮ್ಮ ಜೊತೆ ತುಂಬಾ ಅನ್ಯಾಯ ಮಾಡಿದೆವು. ನಿಮ್ಮ ತಂದೆ ತಾಯಿ ಮಾಡಿದ ತಪ್ಪಿಗೆ ನಾವು ನಿಮಗೆ ಶಿಕ್ಷೆ ನೀಡಿದೆವು. ಗೌಡ್ರೆ, ನೀವ್ ಯಾವಾಗ್ಲೂ ನಮ್ಮ ಹೆತ್ತವರ ತಪ್ಪಿನ ಬಗ್ಗೆ ಮಾತಾಡ್ತಿರಲ್ಲ. ಅಸಲಿಗೆ ಅವ್ರು ಮಾಡಿದ ತಪ್ಪಾದ್ರೂ ಏನು? ನಮಗೆ ಇವತ್ತು ಸತ್ಯ ತಿಳಿಯಲೇಬೇಕು. ನಿಮ್ಮ ತಂದೆ ತಾಯಿ ವರ್ಷಗಳ ಹಿಂದೆ ಹಳ್ಳಿಯ ದೇವಸ್ಥಾನದ ಒಡವೆಗಳನ್ನು ಕಳ್ಳತನ ಮಾಡಿದ್ದರು. ಇದು ಅಸಾಧ್ಯ. ನಮ್ಮ ತಂದೆ ತಾಯಿ ನಮ್ಮೊಂದಿಗೆ ಹೆಚ್ಚು ದಿನ ಇರ್ಲಿಲ್ಲ ನಿಜ. ಆದ್ರೆ ಅವರು ಅಂಥ ತಪ್ಪು ಕೆಲಸ ಮಾಡುವವರಲ್ಲ ಎಂದು ನಾವು ಖಂಡಿತವಾಗಿ ಹೇಳಬಲ್ಲೆವು. ನನಗೆ 9 ವರ್ಷ ತುಂಬಿದಾಗ ಅವರು ತೀರಿಕೊಂಡ್ರು. ಅದಕ್ಕೂ ಮುನ್ನ ಅವರು ನಮಗೆ ಯಾವಾಗಲೂ ಧರ್ಮ ಮತ್ತು ಸತ್ಯ ದಾರಿಯಲ್ಲಿ ನಡೆಯುವುದನ್ನು ಕಳಿಸಿದ್ದರು. ಅಂಥವರು ಹೇಗೆ ಸಾಧ್ಯ? ಅವರು ವಾದಿಸುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಹಳೆಯ ಪೂಜಾರಿ ಬರ್ತಾರೆ. ಅವರು ಹೇಳುತ್ತಿರುವುದು ನಿಜ. ನಿಮ್ಮ ತಂದೆ ತಾಯಿ ಕಳ್ಳರಲ್ಲ, ಅವರು ಸಚಾರೀತ್ಯ ಉಳ್ಳವರು. ನೀವ್ ಯಾರ್ ಬಾಬಾ? ಶಿವಕುಮಾರ್, ನೀನು ನನ್ನನ್ನು ಗುರುತಿಸ್ಲಿಲ್ಲವೇ? ನಾನು ಅದೇ ದೇವಸ್ಥಾನದ ಹಳೆಯ ಪೂಜಾರಿ. ಅಂದು ನಿನ್ನ ತಂದೆ ಹಳ್ಳಿಯ ಪ್ರೆಸಿಡೆಂಟ್ ಆಗಿ ಈ ಘಟನೆ ನಡೆದಿತ್ತು. ಎಲ್ಲರೂ ನನ್ನ ಜೊತೆ ಬನ್ನಿ. ಇಂದು ಎಲ್ಲರ ಹಾಸ್ಯಗಳು ಬಯಲಾಗಲಿವೆ. ಪೂಜಾರಿ ಬಾಬಾ ಎಲ್ಲರನ್ನೂ ಶ್ಯಾಮಲಾಲ್ನ ಮನೆ ಅಂಗಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮಣ್ಣನ್ನು ಅಗೆಯಲು ಹೇಳುತ್ತಾರೆ. ಮಣ್ಣನ್ನು ಅಗೆದಾಗ ಅಲ್ಲಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಒಡವೆಗಳ ನಿಧಿ ಸಿಗುತ್ತದೆ. ಈ ಖಾಜನೆ ಇಲ್ಲಿ ಹೇಗ್ ಬಂತು? ಯಾಕೆಂದ್ರೆ ಅಸಲಿ ಕಳ್ಳ ಈ ಶ್ಯಾಮಲಾಲ್. ಇವನು ಅಂದು ನಿನ್ನ ತಂದೆಯ ಆಪ್ತ ಗೆಳೆಯನಾಗಿದ್ದ. ಇವನೇ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಆ ಅಪವಾದವನ್ನು ಈ ಮಕ್ಕಳ ಹೆತ್ತವರ ಮೇಲೆ ಹೊರಿಸಿದ್ದ. ನಿಮಗೆ ಈ ಸತ್ಯ ಮೊದಲೇ ಗೊತ್ತಿದ್ರೂ
ನೀವು ಇಷ್ಟು ದಿನ ಯಾರಿಗೂ ಏಕೆ ಹೇಳಲಿಲ್ಲ ಬಾಬಾ? ನಾನು ಶ್ಯಾಮಲಾಲ್. ಕಳ್ಳತನ ಮಾಡುವುದನ್ನು ಕಣ್ಣಾರೆ ನೋಡಿದ್ದೆ. ಅದಕ್ಕಾಗಿ ಅವನು ನನ್ನ ಜೀವಕ್ಕೆ ಶತ್ರುವಾಗಿದ್ದೆ. ಅವನಿಂದ ಬಚಾವಾಗಲು ನಾನು ಇಷ್ಟು ವರ್ಷ ನನ್ನ ಗುರುತನ್ನು ಮುಚ್ಚಿಟ್ಟುಕೊಂಡು ತಿರುಗುತ್ತಿದ್ದೆ. ಆದ್ರೆ ಆ ಶ್ಯಾಮಲಾಲ್ ಈಗ ಪ್ರವಾಹ ಬಂದ ತಕ್ಷಣ ನಗರಕ್ಕೆ ಓಡಿ ಹೋಗಿದ್ದಾನೆ. ಅವನಿಗೆ ಶಿಕ್ಷೆ ಕೊಡುವುದು ಹೇಗೆ? ಅಕ್ಕ, ನನಗೆ ಒಂದು ವಿಷಯ ತಿಳಿಯುತ್ತಿಲ್ಲ. ಶ್ಯಾಮಲಾಲ್ ಅಷ್ಟು ಕೆಟ್ಟವನಾಗಿದ್ದರೆ ಅವರು ನಮಗೆ ಹಣ ಕೊಟ್ಟು ಯಾಕೆ ಸಹಾಯ ಮಾಡಿದ? ಯಾಕೆಂದ್ರೆ ಇದು ಅರ್ಧ ಖಜಾನೆ ಮಾತ್ರ. ಇನ್ನುಳಿದ ಅರ್ಧ ಖಜಾನೆಯನ್ನು ಇವರ ತಂದೆ ಶ್ಯಾಮಲಾಲ್ನಿಂದ ಬಚಾವಾಗಿಸಿ ಬೇರೆ ಎಲ್ಲೋ ಬಚ್ಚಿಟ್ಟಿದ್ರು. ಈ ಹೆಣ್ಣು ಮಕ್ಕಳಿಗೆ ಆ ಜಾಗ ಗೊತ್ತು ಎಂದು ಭಾವಿಸಿ ಶ್ಯಾಮಲಾಲ್ ಇವರನ್ನು ನಂಬಿಸಲು ನಾಟಕ ಮಾಡಿದ್ದ. ಈಗ ಎಲ್ಲರಿಗೂ ಸತ್ಯ ಏನೆಂದು ತಿಳಿಯುತ್ತದೆ. ಶ್ಯಾಮಲಾಲ್ನನ್ನು ಹಳ್ಳಿಗೆ ವಾಪಸ್ ಕರೆತರಲು ಒಂದು ಉಪಾಯ ಹುಡುಕುತ್ತಾರೆ. ಇನ್ನುಳಿದ ಖಜಾನೆಯೂ ಸಿಕ್ಕಿತೆ ಸುದ್ದಿಯನ್ನು ಕಲಿಸುತ್ತಾರೆ. ದುರಾಸೆಯ ಶ್ಯಾಮಲಾಲ್ ಓಡುತ್ತಾ ಹಳ್ಳಿಗೆ ಬರುತ್ತಾನೆ. ಎಲ್ಲಿದೆ? ಇನ್ನುಳಿದ ನನ್ನ ಖಜಾನೆ ಎಲ್ಲಿದೆ? ನಿನಗೆ ಖಜಾನೆ ಅಲ್ಲ ಶ್ಯಾಮಲಾಲ್, ಪೊಲೀಸರ ಕೈಕೊಳ ಸಿಗುತ್ತದೆ. ಶ್ಯಾಮಲಾಲ್ಗೆ ತಾನು ಸಿಕ್ಕಿ ಬಿದ್ದಿರುವುದು ತಿಳಿಯುತ್ತದೆ. ಶಿವಕುಮಾರ್ ಮತ್ತು ಅಲ್ಲಿಯವರು ಅವನನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ. ನಂತರ ಮೂವರು ಸಹೋದರಿಯರು ಮಾತನಾಡಿಕೊಳ್ಳುತ್ತಾರೆ. ಅಕ್ಕ, ಕಳ್ಳಂಗೇನ್ ಶಿಕ್ಷೆ ಆಯ್ತು? ಅದರಿಂದ ನಮ್ ತಂದೆ ಇನ್ನುಳಿದ ಖಜಾನೆಯನ್ನು ಎಲ್ಲಿ ಬಚ್ಚಿಟ್ಟಿರ್ಬೋದು? ನನಗ್ ನೆನಪಿದೆ ರೂಪ. ನಮ್ಮಮ್ಮ ಯಾವಾಗ್ಲೂ ಹೇಳುತ್ತಿದ್ದರು, ನಮ್ಮ ಬಾಡಿಗೆ ಮನೆಯಂಗಳದಲ್ಲಿ ಹಳ್ಳಿಯ ದೊಡ್ಡ ಐಶ್ವರ್ಯ ಅಡಗಿದೆ ಎಂದು. ಅದರ ಅಸಲಿ ಅರ್ಥ ನನಗೆ ಇವತ್ತು ತಿಳಿಯಿತು. ಪುಷ್ಪ ತಾನು ಈ ಮುಂಚೆ ಇದ್ದ ಬಾಡಿಗೆ ಮನೆಯ ಅಂಗಳವನ್ನು ಅಗಿಯುತ್ತಾಳೆ. ಅಲ್ಲಿ ಉಳಿದ ಖಜಾನೆ ಸಿಗುತ್ತದೆ. ಅದನ್ನು ಅವರು ಗೌರವಪೂರ್ವಕವಾಗಿ ದೇವಸ್ಥಾನಕ್ಕೆ ಒಪ್ಪಿಸುತ್ತಾರೆ. ಅವರ ಹೆತ್ತವರ ಮೇಲಿದ್ದ ಕಳಂಕ ತೊಳೆದು ಹೋಗುತ್ತದೆ. ಹಳ್ಳಿಯ ಜನರೆಲ್ಲರೂ ಈಗ ಮೂವರು ಸಹೋದರಿಯನ್ನು ಗೌರವದಿಂದ ಕಾಣುತ್ತಾರೆ ಮತ್ತು ಒಳ್ಳೆಯ ಕೆಲಸವನ್ನು ನೀಡುತ್ತಾರೆ. ಮೂವರು ನದಿ ತೀರದ ತಮ್ಮದೇ ಸ್ವಂತ ಮನೆಯಲ್ಲಿ ಸಂತೋಷದಿಂದ ವಾಸಿಸಲು ಆರಂಭಿಸುತ್ತಾರೆ.